ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡೋದು ನೋಡಿದ್ದೀರಾ ಅಲ್ವಾ? ಸ್ಪೆಷಲಾಗಿ ಮೊಟ್ಟೆಲಿ ಹೇಗೆ ಪಡ್ಡು ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಈಗ ರೆಸಿಪಿ ಒಳಗೆ ಹೋಗೋಣ. ಮೊದಲಿಗೆ ಈ ರೀತಿ ಮೊಟ್ಟೆ ಬ್ಯಾಟರ್ನ ನೀವು ರೆಡಿ ಮಾಡ್ಕೋಬೇಕು. 4 ಮೊಟ್ಟೆ, ಒಂದು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ಸ್ಟವ್ ಆನ್ ಮಾಡಿ ಪಡ್ಡು ತವಾ ಇಡಿ. ಸ್ವಲ್ಪ ಬಿಸಿ ಆಗಲಿ, ಹೈ ಫ್ಲೇಮಲ್ಲೇ ಇಡಿ. ಆಮೇಲೆ ಕಡಿಮೆ ಮಾಡಿಕೊಂಡು ಕರೆಕ್ಟಾಗಿ ಎಣ್ಣೆ ಎಲ್ಲದಕ್ಕೂ ಅಡುಗೆ ಎಣ್ಣೆನ ಹಾಕಿ. ಇವಾಗ ಸಂಡೇ ಆದ್ದರಿಂದ ಚಿಕನ್ ಗ್ರೇವಿನೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕಬಾಬು ಮತ್ತು ಎಗ್ ಪಡ್ಡು ನನ್ನ ಮಗನಿಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಈ ಚಿಕನ್ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿ ಪಡ್ಡು ತವ ಚೆನ್ನಾಗಿ ಕಾದಿದೆ. ಆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಫುಲ್ಲು ಹಾಕೋಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಮೇಲೆಲ್ಲ ಚೆಲ್ಲು ಬಂದುಬಿಡುತ್ತೆ. ಸ್ಟವ್ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ. ಸಣ್ಣ ಉರಿಲೇ ಅದು ಬೇಯಬೇಕು, ನಿಧಾನಕ್ಕೆ ಬೇಯುತ್ತೆ. ನೋಡಿ ಎಲ್ಲದಕ್ಕೂ ಕರೆಕ್ಟಾಗಿ ಹಾಕ್ಕೊಳ್ಳಿ. ನಿಧಾನಕ್ಕೆ ಇದು ಬೇಯಬೇಕು. ಮತ್ತು ಇದು ಸ್ಪೂನಲ್ಲೆಲ್ಲ ತೆಗಿಯೋಕ್ಕಾಗಲ್ಲ ಮತ್ತು ಸೌಟಲ್ಲೂ ತೆಗಿಯೋಕ್ಕಾಗಲ್ಲ. ಸ್ಟೀಲ್ ಕಂಬಿ ನಿಮ್ಮ ಮನೇಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಅದನ್ನು ಯೂಸ್ ಮಾಡಿದ್ರೆ ಬೇಗ ಈಸಿಯಾಗಿ ತೆಗಿಬೋದು. ಸ್ಪೂನ್ ಯೂಸ್ ಮಾಡಿದ್ರೂ ಅಷ್ಟು ನೀಟಾಗಿ ಅದು ಬರೋದಿಲ್ಲ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡಿ. ಈಗ ನೋಡಿ ತೆಗೆದಿದ್ದೀನಿ. ನಿಧಾನಕ್ಕಾಗಿ ನೋಡಿ, ಕಂಬಿಯಲ್ಲಿ ನಿಧಾನಕ್ಕಾಗಿಯೇ ತಿರುಗಿಸ್ಬೇಕು. ಕೆಳಗಡೆ ಮಾತ್ರ ಬೆಂದಿದೆ, ಮೇಲೆ ಅಷ್ಟು ಬೆಂದಿಲ್ಲ. ಹಾಗೆಯೇ ನಿಧಾನಕ್ಕೆ ಒಂದೊಂದಾಗಿ ಕೆಳಗಡೆ ನಿಧಾನಕ್ಕೆ ಇದು ಮಾಡಿ ತೆಗಿಬೇಕು. ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಫ್ರೀ ಟೈಮಲ್ಲಿ ಮಾಡ್ಕೊಬೋದು. ಮಕ್ಕಳಿಗೆ ಇಷ್ಟ ಆಗೋಂಥ ರೆಸಿಪಿ ಇದು. ಫ್ರೀ ಟೈಮಲ್ಲಿ ಮಾಡಿ. ಒಂದು ಸತಿ ನೀವು ಮಾಡಿಬಿಟ್ರೆ ನೀವು ಆಗಾಗ ಮಾಡ್ತಾನೇ ಇರ್ತೀರ. ನಾವು ಅಷ್ಟೇ, ನಮ್ಮ ಮನೇಲಿ ಆಗಾಗ ಮಾಡ್ತಾನೇ ಇರ್ತೀವಿ. ನೋಡಿ ಹಾಗೆ ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ. ಹಾಗೆ ತಿರುಗಿಸ್ತಾನೇ ಇರಬೇಕು. ಬೇಯ್ತಾ ಹಂಗೆ ತಿರುವಾಗ್ತಾನೆ ಇರಿ. ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಪಡ್ಡು ನಿಧಾನಕ್ಕೆ ಬೇಯಬೇಕಂದ್ರೆ. ಮತ್ತು ನಿಮ್ಗೆ ರುಚಿನೂ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿ. ನೋಡಿ ಒಳಗಡೆ ಹಾಗೇ ಇದೆ, ಆದರೂ ನಿಧಾನಕ್ಕೆ ಸಿಮ್ಮಲ್ಲೇ ಬೇಯಿಸಬೇಕು. ನೋಡಿ ಈಗ ಎಷ್ಟು ನೀಟಾಗಿ ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಆ ಸ್ಟೀಲ್ ಕಂಬಿ ಇಟ್ಟಿದ್ದೀನಲ್ಲ, ಅದು ಒಳಗಡೆ ಕ್ಲೀನಾಗಿ ಅದು ಚುಚ್ಚು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಬೆಂದಿದೆಯಾ ಇಲ್ವಾ ಅಂತ. ಬೇಯೋವರೆಗೂ ನಾವು ನಿಧಾನ ಉರಿಯಲ್ಲಿ ಹಾಗೆಯೇ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಗುಂಡಾಗಿ ಪಡ್ಡು ರೆಡಿಯಾಗಿದೆ ಅಂಥೇಳಿ. ಇನ್ನೊಂದು 2 ನಿಮಿಷ ನೋಡೋಣ ಹೇಗೆ ಬೆಂದಿದೆ ಅಂಥೇಳಿ. ವಾವ್, ನೋಡಿ ಫೈನಲಿ ಪಡ್ಡು ರೆಡಿ. ಎಗ್ ಪಡ್ಡು ರೆಡಿ ಆಯಿತು. ನೋಡೋಣ ಈಗ ಹೇಗೆ ಟೇಸ್ಟ್ ಹೇಗಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದೋಗ್ಬಿಟ್ಟಿದೆ. ನೋಡಿ ರೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹೇಗೋ ಪಡ್ಡು ರೆಡಿ ಆಯಿತು. ಸೈಡಲ್ಲಿ ಚಿಕನ್ ಬೇರೆ ಆಗ್ತಾಯಿದೆ. ಸಂಡೇ ಅಂತಂದರೆ ಯಾವಾಗಲೂ ಬ್ಯುಸಿನೇ ಅಲ್ವಾ, ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಈ ನಾನ್ ವೆಜ್ ಮಾಡಿಲ್ಲ ಅಂತಂದರೆ ಸಂಡೇ ಅಂತೇಳಿ ನಮಗೆ ಅನಿಸೋದೇ ಇಲ್ಲ. ನಮ್ಮ ಮನೇಲಂತೂ ವೀಕ್ಲಿ ಒನ್ಸ್ ಇರಲೇಬೇಕು. ನೋಡಿ ಈಗೆಲ್ಲ ತಟ್ಟೆಯಲ್ಲಿ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ನೋಡೋಣ ಟೇಸ್ಟ್ ಹೇಗಿದೆ. ಚೆನ್ನಾಗಿರುತ್ತೆ. ಇದೇನು ಫಸ್ಟ್ ಟೈಮಿಂಗ್ ಟೇಸ್ಟ್ ಮಾಡ್ತಾಯಿಲ್ಲ, ಯಾವಾಗಲೂ ನಾವು ಮಾಡ್ತಾ ಇರ್ತೀವಿ. ನಿಮಗೆ ಈ ಮೊಟ್ಟೆ ಪಡ್ಡು ಫಸ್ಟ್ ಟೈಮ್ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ. ನೋಡಿ ಎಲ್ಲ ಆಯಿತು. ಈಗ ಅದು ಹೇಗೆ ಒಳಗಡೆ ಬೆಂದಿದೆ ಅಂತೇಳಿ ನೋಡೋಣ. ಈಗ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತಂದ್ಬಿಟ್ಟು. ಚೆನ್ನಾಗಿ ಬೆಂದಿದೆ. ತುಂಬ ಹೊತ್ತು ಒಂದು 10-15 ನಿಮಿಷ ಬೇಯಿಸ್ಬಿಟ್ವಿ ಅನಿಸುತ್ತೆ. ನನ್ನ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.